ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕ್ಯಾಪ್ಸೂಲ್ ಹೋಮ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ನಿಮಗೋಸ್ಕರ ಕ್ಯಾಪ್ಸೂಲ್ ಹೋಮನ್ನು ಹುಡ್ಕೊಂಡು ಆಲ್ಮೋಸ್ಟ್ ಹೈದರಾಬಾದ್ಗೆ ಬಂದುಬಿಟ್ಟಿದ್ದೀನಿ. ದಯವಿಟ್ಟು ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಬನ್ನಿ ನನ್ನ ಜೊತೆ. ವೀಕ್ಷಕರೇ, ಇದನ್ನು ಪ್ರೆಸೆಂಟ್ ಮಾಡ್ತಾರಂಥವ್ರು ಸಿ ಬಾಕ್ಸ್ ಹೋಮ್ಸ್ ಅವರು. ಆ್ಯಂಡ್ ಇವರು ಆಲ್ ಓವರ್ ಇಂಡಿಯಾ, ಹೌದು ವೀಕ್ಷಕರೇ, ಆಲ್ ಓವರ್ ಇಂಡಿಯಾ ಇದನ್ನು ಡೆಲಿವರಿ ಕೊಡ್ತಾರೆ. ಆ್ಯಂಡ್ ಇದು ಮೇಡಪ್ ಆಫ್ ಗ್ಲಾಸ್ ಆ್ಯಂಡ್ ಅಲ್ಯೂಮಿನಿಯಂ. ಅಪ್ ಇನ್ಸುಲೇಷನ್ ಕೂಡ ಸಿಗುತ್ತೆ. ಅಂಡ್ ಅಷ್ಟೇ ಅಲ್ಲದೆ ಸೈಜ್ ಅಂತ ಬಂದಾಗ 11 ಫೀಟ್ ಆಗಲ್ಲ, 11 ಫೀಟ್ ಹೈಟು, ಉದ್ದ ನಿಮಗೆ 20, 30, 40 ಎಲ್ಲದೂ ಕೂಡ ಅವೈಲೇಬಲ್ ಇದೆ ವೀಕ್ಷಕರೇ. ಬನ್ನಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಇದರ ಬಾಡಿ ಅಂತ ಬಂದಾಗ ವೀಕ್ಷಕರೇ, ಇದು ಗ್ಲಾಸ್ ಮತ್ತು ಅಲ್ಯೂಮಿನಿಯಂ ಕಾಂಬಿನೇಷನ್ ಅಲ್ಲಿ ಮಾಡಿರುವಂಥದ್ದು. ಓಕೆನಾ, ಕಂಪ್ಲೀಟ್ ಆಗಿ ರೆಡಿ ಇರುತ್ತೆ. ಅಂಡ್ ಇನ್ನೊಂದು ವಿಚಾರ ಹೇಳ್ತೀನಿ, ಈ ರೀತಿ ಮನೆಗಳನ್ನು ಇನ್ಸ್ಟಾಲ್ ಮಾಡಬೇಕಂದ್ರೆ ಬೆಡ್ ಇರುತ್ತಲ್ಲ ಕೆಳಗಡೆ ಫ್ಲಾಟ್ ಇರಬೇಕು. ಸಿಮೆಂಟಿಂದನೇ ಅಥವಾ ಈ ಪೇವರ್ ಬ್ಲಾಕ್ಸ್ ಹಾಕ್ಬಿಟ್ಟು ಫ್ಲಾಟ್ ಬೆಡ್ ಅನ್ನು ರೆಡಿ ಮಾಡ್ಕೊಬೇಕಾಗುತ್ತೆ. ಬನ್ನಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ. ಅಂಡ್ ಈ ಮನೆಗಳಿಗೆ ಬಾಲ್ಕನಿ ಕೂಡ ಬರುತ್ತೆ. ಸೊ ಬಾಲ್ಕನಿ ಅಂತ ಬಂದಾಗ ನಿಮಗೆ ಆಲ್ಮೋಸ್ಟ್ 4.5 ಅಡಿ 4.5 ಫೀಟ್ನ ಬಾಲ್ಕನಿ ಬರುತ್ತೆ. ಅಂಡ್ ಉದ್ದ ಅಂತ ಬಂದಾಗ 11 ಫೀಟು. ಅಂಡ್ ಇಲ್ಲೆಲ್ಲ ಲೈಟ್ ಇಂಟಿಗ್ರೇಷನ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಂಪ್ಲೀಟ್ ಲೈಟ್ ಇಂಟಿಗ್ರೇಷನ್ ಇದೆ. ಇವರು ನಿಮಗೆ ಆಲ್ ಓವರ್ ಇಂಡಿಯಾ ಸಪ್ಲೈ ಕೊಡ್ತಾ ಇದ್ದಾರೆ. ಬೆಂಗಳೂರಲ್ಲೂ ಕೂಡ ಅದೆಷ್ಟೋ ಕಡೆಗಳಲ್ಲಿ ಆಸ್ ಅ ಫಾರ್ಮ್ ಹೌಸ್ ಅನ್ನ ಇದನ್ನ ಡೆಲಿವರ್ ಕೂಡ ಮಾಡಿದ್ದಾರೆ. ಇದು ಆಕ್ಚುಲಿ ಫಾರ್ಮ್ ಹೌಸ್ಗೆ ಸೂಟ್ ಅಂತ ಹೇಳ್ತೀನಿ, ಯಾಕಂತಂದ್ರೆ ತುಂಬಾ ಲಕ್ಸುರಿ ಆಗಿದೆ ಇದು. ಬನ್ನಿ ಒಳಗಡೆ ತೋರಿಸ್ತೀನಿ. ನಾನು ಒಳಗಡೆ ತೋರ್ಸೋಕ್ಕಿಂತ ಮುಂಚೆ ಸೈಡ್ ಪ್ರೊಫೈಲ್ ಎಲ್ಲ ತೋರಿಸ್ತೀನಿ. ಬನ್ನಿ, ಇಲ್ಲಿ ಕಂಪ್ಲೀಟ್ ಆಗಿ ಅಲ್ಯೂಮಿನಿಯಂ ಇಂದ ರೆಡಿ ಆಗಿರುವಂಥದ್ದು. ಜೊತೆಲಿ ಪಪ್ ಇನ್ಸುಲೇಷನ್ ಇರುತ್ತೆ. ಯಾವುದೇ ರೀತಿಯ ಹೀಟ್ ಆಗಲಿ ಏನಾಗ್ಲಿ ಆಗೋದಿಲ್ಲ. ಇಲ್ಲಿ ಹೀಟ್ ಆಗಲಿ ಕೋಲ್ಡ್ ಆಗಲಿ ಏನಾಗಲ್ಲ. ಈ ಕಡೆ ನೋಡ್ಬೋದು. ಅಂಡ್ ಹಿಂದ್ಗಡೆನೂ ಕೂಡ ಬನ್ನಿ. ಸೊ ಈ ರೀತಿ ಒಂದು ಗ್ರೀನ್ ಮ್ಯಾಟ್ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಿಂದ್ಗಡೆನೂ ಕೂಡ ನೀವು ನೋಡ್ಬೋದು. ಅಂಡ್ ಇದಕ್ಕೆ ಪವರ್ ಇನ್ಲೆಟ್ ಅಥವಾ ಔಟ್ಲೆಟ್, ವಾಟರ್ ಇನ್ಲೆಟ್, ವಾಟರ್ ಔಟ್ಲೆಟ್ ಪ್ರತಿಯೊಂದನ್ನು ಕೂಡ ಕೊಟ್ಟಿರ್ತಾರೆ ವೀಕ್ಷಕರೇ. ಅಂಡ್ ಇದು ವಿತ್ AC ಕೂಡ ಬರುತ್ತೆ. ಬನ್ನಿ. ಅಂಡ್ ಅಷ್ಟೇ ಅಲ್ಲದೆ ಇದು ನಿಮಗೆ ಡೋರ್ ಇರ್ಬೋದು, ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಜೊತೆಲಿ ಸ್ಮಾರ್ಟ್ ಲಾಕ್ಸ್ ಕೂಡ ಬರುತ್ತೆ. ನೋಡಿ, ವಿತ್ ಸ್ಮಾರ್ಟ್ ಲಾಕ್ ಬರುತ್ತೆ ಇದು. ಬನ್ನಿ ನೋಡಿ, ಈ ರೀತಿ ಓಪನ್ ಆಗುತ್ತೆ. ಸೊ ಓಪನ್ ಆಗ್ತಿದ್ದಂಗೆ ವೀಕ್ಷಕರೇ, ಒಳಗಡೆ ನಿಮಗೆ ಕಾಣ್ತಾ ಇರುವಂಥದ್ದು ಕಾಮನ್ ಏರಿಯಾ. ಬನ್ನಿ ನನ್ನ ಜೊತೆ, ಅಥವಾ ಫೈರ್ ಅಂತ ಹೇಳ್ಬೋದು. ಸೊ ಫೈರ್ ಅನ್ನ ನಾವು ಮಲ್ಟಿಪಲ್ ಯೂಸ್ ಅಂತ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಇಲ್ಲಿಗಳ ನಿಮಗೆ ಹೆಲ್ಮೆಟ್ಸ್ ಇಡೋದಕ್ಕೆ, ಬೇರೆ ಬೇರೆ ವಸ್ತುಗಳನ್ನ ಇಡೋದಕ್ಕೆ ಯೂಸ್ ಮಾಡ್ಬೋದು. ಇಲ್ಲೆಲ್ಲ ನೋಡಿ ಹೋಮ್ ಆಟೋಮೇಷನ್ ಇದೆ. ಇದರಲ್ಲಿ ಕಂಪ್ಲೀಟ್ ಆಟೋಮೇಷನ್ ಕೊಟ್ಟಿದ್ದಾರೆ. ಸೊ ACs ಇರ್ಬೋದು, ಹೀಟರ್ಸ್ ಇರ್ಬೋದು, ಎಲ್ಲ ಇಲ್ಲಿಂದನೇ ನೀವು ಮೇಂಟೈನ್ ಮಾಡ್ಕೋಬಹುದು. ಪ್ಲಗ್ ಪಾಯಿಂಟ್ ಇದೆ. ಎಲ್ಲ ರೀತಿಯ ಸ್ವಿಚ್ಗಳು ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಅಂಡ್ ಇಲ್ಲಿ ಕಂಪನಿ ಹೆಸರು ಕೂಡ ಹಾಕಿದ್ದಾರೆ. ಹಾಗೆ ಒಳಗಡೆ ಬನ್ನಿ, ಇದು ಗ್ರಾನೈಟ್ ಟಾಪ್. ಇನ್ನು ಒಳಗಡೆ ಬಂದ್ರೆ, ಹಾಗೆ ಮುಂದೆ ಬಂದ್ರೆ ನೋಡಿ, ದೊಡ್ಡದಾದಂಥ ಬೆಡ್ರೂಮ್ ಕೂಡ ಇಲ್ಲಿ ರೆಡಿ ಇದೆ. ಸೊ ವೀಕ್ಷಕರೇ, ಇದು ನಿಮಗೆ 11 ಫೀಟ್ ಬೈ 13 ಫೀಟ್ ಬರುತ್ತೆ. ಕಂಪ್ಲೀಟ್ ಆಗಿ ತೋರಿಸ್ತೀನಿ ನೋಡಿ. ವಿತ್ ಕರ್ಟನ್ ಬರುತ್ತೆ. ಯಾಕಂತಂದ್ರೆ ಸುತ್ತಲೂ ಗ್ಲಾಸ್ ಇದೆ. 180 ಡಿಗ್ರಿ ನಿಮಗೆ ಇಲ್ಲಿ ಗ್ಲಾಸ್ ಇನ್ಸುಲೇಷನ್ ಸಿಗುತ್ತೆ. ದೊಡ್ಡದಾದಂತಹ ಬೆಡ್ಡು ನೋಡಿ, ಎಷ್ಟು ಚೆನ್ನಾಗಿದೆ ಬೆಡ್ಡು. ಸೂಪರ್ ಆಗಿದೆ ವೀಕ್ಷಕರೇ. ನಾನು ಇದು ಫಾರಿನ್ಗೆ ಹೋದಾಗ ನೋಡಿರುವಂಥ ಬೆಡ್ಗಳಿದು ತುಂಬ ಚೆನ್ನಾಗಿದೆ. ಸೊ ಇಲ್ಲೇ ನಿಮಗೆಲ್ಲ ಕಂಟ್ರೋಲ್ಸ್ ಎಲ್ಲ ಸಿಕ್ಬಿಡುತ್ತೆ. ಇಲ್ಲಿ AC ವೆಂಟ್ಸ್ ಇದೆ. ಆ್ಯಂಡ್ ಅಷ್ಟೇ ಅಲ್ಲದೆ ಮೇಲ್ಗಡೆನೂ ಕೂಡ ನಿಮಗೆ ಇದು ಬರುತ್ತೆ, ಓಪನೇಬಲ್ ಬರುತ್ತೆ, ಓಪನ್ ಮಾಡ್ಕೋಬೋದು. ಆ್ಯಂಡ್ ಅಷ್ಟೇ ಅಲ್ಲದೆ ಎದುರುಗಡೆ TV ಬೇಕಾ ನೋಡ್ರಿ, ಇಲ್ಲಿ ನಿಮಗೆ ಪ್ರಾಜೆಕ್ಟರ್ ಕರ್ಟನ್ ಬರುತ್ತೆ. ಇದನ್ನು ಹಾಗೆ ಡೌನ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಇಲ್ಲೊಂದು ಪ್ರಾಜೆಕ್ಟರ್ನ ಹಾಕೊಂಡ್ಬಿಟ್ರೆ ಈಸಿಯಾಗಿ TV ಕೂಡ ಬರುತ್ತೆ. ಹಾಗಾದರೆ ಕರ್ಟನ್ ತೆಗಿಬೇಕಲ್ವಾ, ಹೇಗೆ ತೆಗೆಯೋದು ನೋಡಿ. ಇಲ್ಲಿ ಕರ್ಟನ್ ಆನ್, ಕರ್ಟನ್ ಆಫ್ ಸ್ವಿಚ್ ಇದೆ. ಕರ್ಟನ್ ಆನ್ ಮಾಡಿ ಅಷ್ಟೇ, ಆಟೋಮೆಟಿಕಲಿ ಕರ್ಟನ್ ಓಪನ್ ಆಗುತ್ತೆ. ಕಂಪ್ಲೀಟ್ ಓಪನ್ ಆಗುತ್ತೆ. ತೋರಿಸ್ತೀನಿ. ಹೇಗೋ ಟೈಮ್ ಇದೆ ತಾನೆ, ಆರಾಮಾಗಿ ನೋಡ್ರಿ. ಕಂಪ್ಲೀಟಾಗಿ ಎಲ್ಲ ಆಟೋಮೇಟೆಡ್ ನೋಡಿ, ಕಂಪ್ಲೀಟ್ ಓಪನ್ ಆಗುತ್ತೆ. ಸೊ ನೀವೇನಾದರೂ ಒಂದೊಳ್ಳೆ ಹಿಲ್ ವ್ಯೂವಲ್ಲಿ ಇರುತ್ತೆ ಮನೆ ತೊಗೊಂಡೋಗಿ ಇಟ್ಕೊಂಡ್ರೆ, ಅದು ಫಾರ್ಮ್ ಲೈನ್ ಮಾಡಿದಂದರೆ ಸುತ್ತಲೂ ಒಳ್ಳೆ ಹಿಲ್ಸ್ ಇರ್ಬೋದು, ಅಥವಾ ನದಿ ದೊಡ್ಡದಲ್ಲಿ ಇಟ್ಕೊಂಡಿದ್ರೆ ನದಿ ಇರ್ಬೋದು. ಎಂಥ ವ್ಯೂ ಬರುತ್ತೆ ಗೊತ್ತಾ, ಇಲ್ಲಿ ಕ್ರೇಜಿ ಅಂತ ಹೇಳ್ಬೋದು, ನಿಜವಾಗ್ಲೂ ಅಷ್ಟೇ. ಸೊ ಈಸಿಯಾಗಿ ಓಪನ್ ಆ್ಯಂಡ್ ಕ್ಲೋಸ್ ಕೂಡ ಮಾಡ್ಬೋದು. ಆ ಕಡೆನೂ ತೋರಿಸ್ತೀನಿ ನಾನು ನಿಮಗೆ. ಒಂಚೂರು ಬಾಲ್ಕನಿ ತೋರಿಸ್ಕೊಬಂದ್ಬಿಡ್ತೀನಿ. ಸೊ ನೋಡಿ, ಇದು ಬಾಲ್ಕನಿ 4.5 ಫೀಟ್ಗೆ 11 ಫೀಟ್ ಇದೆ. ಇದೆಲ್ಲ ವಾಟರ್ ಪ್ರೂಫ್. ಇದು ಕೆಳಗಡೆ ಇರೋದೆಲ್ಲ ವಾಟರ್ ಪ್ರೂಫ್ ಮಟೀರಿಯಲ್. ಆ್ಯಂಡ್ ವಾಟರ್ ಕೂಡ ಡ್ರೈನ್ ಆಗಿ ಹೊರಟೋಗ್ಬಿಡುತ್ತೆ. ಇದೆಲ್ಲ ಗ್ಲಾಸ್ ಇದೆ ವೀಕ್ಷಕರೇ. ಮೇಲ್ಗಡೆ ಲೈಟ್ಸ್ ಕೂಡ ಬರುತ್ತೆ. ಪ್ರಾಪರ್ ಆಗಿರುವಂತಹ ಡೋರ್ ಕೂಡ ಇದೆ. ಆ್ಯಂಡ್ ಇದಕ್ಕೇನಾದರೂ ನೀವು MS ಏನಾದರೂ ಸೇಫ್ಟಿ ಮಾಡ್ಕೊಂಡ್ಬಿಟ್ರೆ ಸೊ ಯಾರೂ ಬರೋದು ಕೂಡ ಇಲ್ಲ. ಸೊ ಇಲ್ಲಿಂದ ಒಳಗಡೆ ಹೋಗೋಣ. ಓಕೆ, ಕ್ಲೋಸ್ ಮಾಡಿಬಿಡೋಣ. ಯಾಕಂತಂದರೆ ಕರ್ಟನ್ ಕೂಡ ನಾನೀಗ ಕ್ಲೋಸ್ ಮಾಡಿ ತೋರಿಸ್ತೀನಿ ಇವಾಗ. ಬಟ್ ಇದು ತುಂಬ ಗಟ್ಟಿ ಇದೆ ರೀ. ಎಲ್ಲ UPVC ಇರುತ್ತೆ ನಿಮಗೆ, ಅಲ್ಯೂಮಿನಿಯಂ ಸ್ಟ್ರಕ್ಚರಲ್ಲಿ ಬರುತ್ತೆ. ಆ್ಯಂಡ್ ಈ ಕರ್ಟನ್ ಹಾಕೋದಿದ್ರೂ ಅಷ್ಟೇ, ಒಂದೇ ಬಟನ್ನು ಜಸ್ಟ್ ಪ್ರೆಸ್ ಮಾಡಿ ಅಷ್ಟೇ, ಕರ್ಟನ್ ಕ್ಲೋಸ್. ಪ್ರೈವಸಿ ತುಂಬ ಚೆನ್ನಾಗಿದೆ ರೀ, ತುಂಬ ಇಷ್ಟ ಆಯಿತು ನನಗೆ ಆ್ಯಕ್ಚುಲಿ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಕರ್ಟನ್ ಇದೆ. ಯಾವ ಕರ್ಟನ್ ಅಂತಂದರೆ ಇದು ಸ್ಕ್ರೀನ್ ಇದೆ ಇಲ್ಲಿ. ಓಕೆನಾ. ಸೊ ಪ್ರಾಜೆಕ್ಟರ್ ಇದ್ದರೆ ಈ ಸ್ಕ್ರೀನನ್ನು ಕೆಳಗಡೆ ಬಿಟ್ಕೊಳ್ಳಿ, ಆರಾಮಾಗಿ ಪ್ರಾಜೆಕ್ಟರ್ ಹಾಕೊಳ್ಳಿ. ಒಳಗಡೆ ಎಲ್ಲ ಈ ಥರ ಗ್ರೀನ್ ಮ್ಯಾಟ್ ಹಾಕೊಳ್ಳಿ. ಕೆಳಗಡೆ ಎಲ್ಲ ನಿಮಗೆ ಆ್ಯಕ್ಚುಲಿ ನೋಡಿ ಈ ಥರ ವುಡನ್ ಫ್ಲೋರಿಂಗ್ ಸಿಗುತ್ತೆ. ಟೈಲ್ಸ್ ಫ್ಲೋರಿಂಗ್ ಕೂಡ ಇದರಲ್ಲಿಲ್ಲ, ಬೇರೆದ್ರಲ್ಲಿ ಅವೈಲೇಬಲ್ ಇದೆ. ಒಳ್ಳೆ ಚಿಲ್ಲು AC ಕೂಡ ಇದೆ. ವಿತ್ ಒಳ್ಳೆ ಲೈಟ್ಸ್ ಬರುತ್ತೆ ನೋಡಿ. ಕಂಪ್ಲೀಟಾಗಿ ಲೈಟ್ ಇದೆ ಸುತ್ತಮುತ್ತಲು, ಸಫಿಷಿಯೆಂಟ್ ಲೈಟ್. ಓಕೆನಾ. ಸೊ ಇಲ್ಲಿಂದ ಇದು ಫೈರ್ ಏರಿಯಾ, ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಸೊ ಈ ಕಡೆ ಒಂದು ಪ್ಯಾಂಟ್ರಿ,
ಚಿಕ್ಕದಂತ ಪ್ಯಾಂಟ್ರಿ, ಕಿಚನ್ ಅಂತ ಹೇಳಲ್ಲ ನಾನು, ಪ್ಯಾಂಟ್ರಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ಚಿಕ್ಕದಾಗಿದೆ, ಸ್ಮಾಲ್ ಆಗಿದೆ. ಪ್ಲಗ್ ಪಾಯಿಂಟ್ ಇರ್ಬೋದು, ಸಿಂಕು, ಟ್ಯಾಪು, ಎವ್ರಿಥಿಂಗ್ ಇಸ್ ಅವೈಲೇಬಲ್. ಇಲ್ಲೆಲ್ಲ ಸ್ಟೋರೇಜ್ ಇದೆ, ನಿಮಗೆ ಸ್ಟೋರೇಜಸ್ ಅವೈಲೇಬಲ್ ಇರುತ್ತೆ ಕಂಪ್ಲೀಟ್ ಆಗಿ. ಇಲ್ಲಿಲ್ಲ. ಸೊ ಇದು ವಾಶ್ರೂಮನ್ನು ಡ್ರೈ ಆ್ಯಂಡ್ ವೆಟ್ ಏರಿಯಾ ಎರಡಾಗಿ ಸಪ್ರೇಟ್ ಮಾಡಿದ್ದಾರೆ. ಇದು ವೆಟ್ ಏರಿಯಾ, ಇವೆಲ್ಲ ವಾಟರ್ ಪ್ರೂಫ್ ಪ್ಯಾನಲ್ಸ್ ಅಕ್ಕಪಕ್ಕದಲ್ಲಿ ಹಾಕಿರೋದು. ಇದು ನೋಡಿ ಟ್ರೆಂಡಿಂಗು, ಇದು ವಾಲ್ ಮಿಕ್ಸರನ್ನು ಹಾಕಿದ್ದಾರೆ. ಹೆಲ್ತ್ ಪಾಸೆಟ್ಟು, ಹ್ಯಾಂಡ್ ಶವರು, ಮೇಲ್ಗಡೆ ಶವರು ಎಲ್ಲ ಬಟನಲ್ಲೇ ಪ್ರೆಸ್ ಆಗೋ ಥರ ಆಪ್ಷನ್ ಕೊಟ್ಟಿದ್ದಾರೆ. ಎವ್ರಿಥಿಂಗ್ ಇಸ್ ರೆಡಿ. ಆ್ಯಂಡ್ ಈ ಕಡೆ ಬಂದರೆ ವೀಕ್ಷಕರೇ, ಇಲ್ಲಿ ನೋಡ್ಬೋದು, ವಾವ್, ಹೀಟೆಡ್ ಕಮೋಡು, ಎಲ್ಲ ಫ್ಯೂಚರಿಸ್ಟಿಕ್ ರೀ ಕಂಪ್ಲೀಟಾಗಿ. ಅದಕ್ಕೆ ನೋಡಿ ಪ್ಲಗ್ ಪಾಯಿಂಟ್ ಕೂಡ ಕೊಡಬೇಕು, ಹೀಟೆಡ್ ಇನ್ಪುಟ್ ಕೊಡಬೇಕು. ಆ್ಯಂಡ್ ಇಲ್ಲಿ ವಾಶ್ ಬೇಸಿನ್ ಕ್ಯಾಬಿನು ಜೊತೆಯಲ್ಲಿ ನಿಮಗೆ LED ಮಿರರು ನೋಡಿ. ಆ್ಯಂಡ್ ಇದು ಹೀಟೆಡ್ ಇಲ್ಲಿ ನೋಡಿ. ಸೊ ಇದನ್ನು ಪ್ಲಗ್ ಪಾಯಿಂಟ್ ಹಾಕಿದ್ರೆ ನೀವು ಇದನ್ನು ಹೀಟ್ ಆಗುತ್ತೆ. ಅಂದರೆ ಈಗ ಫಾಗ್ ಬುಕ್ ಕಟ್ಕೊಳುತ್ತೆ ಗೊತ್ತಾ, ಫಾಗ್ ಎಲ್ಲ ಇದಕ್ಕೆ ಅವಾಯ್ಡ್ ಆಗುತ್ತೆ. ಕೆಳಗಡೆ ವಾಶ್ ಬೇಸಿನು, ಕೌಂಟರ್ ಟಾಪು, ಎವ್ರಿಥಿಂಗ್ ಇಸ್ ರೆಡಿ. ಆ್ಯಂಡ್ ಇದು ಹೀಟೆಡ್ ಬರುತ್ತೆ, ಇನ್ಸುಲೇಟೆಡ್. ಓಕೆ, ಚೆನ್ನಾಗಿದೆ ನೋಡಿ, ಎಲ್ಲ ಫ್ಯೂಚರಿಸ್ಟಿಕ್ ರೀ. ಓಕೆ, ಸೊ ದಿಸ್ ಇಸ್ ಇಟ್. ನೋಡಿದ್ರಲ್ಲ, ಒಂದ್ಸಲ ತೋರಿಸ್ಕೊಬಂದ್ಬಿಡ್ಲಾ ಓವರಾಲ್ ಆಗಿ ನೋಡಿ ವೀಕ್ಷಕರೇ. ಸೊ ಇದು ಫ್ಯೂಚರಿಸ್ಟಿಕ್ ಆಗಿರುವಂತಹ ಕ್ಯಾಪ್ಸುಲ್ ಹೋಮ್. ಸ್ನೇಹಿತರೆ, ಈ ಮನೆಯನ್ನು ನಮಗೆ ಪರಿಚಯ ಮಾಡಿಕೊಡ್ತಿರೋಂಥವ್ರು ಸಿ ಬಾಕ್ಸ್ ಹೋಮ್ಸ್ ಅವರು. ಆ್ಯಂಡ್ ಇವರು ಇರುವಂಥದ್ದು ಹೈದರಾಬಾದಲ್ಲಿ. ಆ್ಯಂಡ್ ಇವರು ಆಲ್ ಓವರ್ ಇಂಡಿಯಾ ಡೆಲಿವರಿ ಕೂಡ ಕೊಡ್ತಾರೆ ವೀಕ್ಷಕರೇ. ಬೆಲೆ ಎಷ್ಟಾಗುತ್ತೆ ವೀಕ್ಷಕರೇ? 11 ಫೀಟ್ ಬೈ 11 ಫೀಟ್ ಬೈ 20 ಫೀಟ್ಗೆ ನಿಮಗೆ 17.5 ಲ್ಯಾಕ್, 17.5 ಲಕ್ಷ ಇದು ಆಗುವಂಥದ್ದು ವೀಕ್ಷಕರೇ. 20 ಫೀಟ್ ಕೇಳ್ತಾ ಇದ್ದೀನಿ. 30 ಫೀಟ್ ಬೇಕಂದ್ರೆ ಎಕ್ಸ್ಟ್ರಾ, 40 ಫೀಟ್ ಬೇಕಂದ್ರೆ ಎಕ್ಸ್ಟ್ರಾ, ಬಸ್ ಕಸ್ಟಮೈಸಬಲ್ ಇರುತ್ತೆ. ಆ್ಯಂಡ್ ವಾರಂಟಿ ಅಂತ ಬಂದಾಗ 1 ವರ್ಷದ ಪ್ರಾಡಕ್ಟ್ ವಾರಂಟಿ, 5 ವರ್ಷದ ಸರ್ವಿಸ್ ವಾರಂಟಿ. ಲೈಫ್ ಅಂತ ಬಂದಾಗ 30 ವರ್ಷದವರೆಗೆ ಲೈಫ್ ಇದು ಬರುತ್ತೆ ವೀಕ್ಷಕರೇ. ಏನೂ ಆಗಲ್ಲ, ಯಾಕಂತಂದ್ರೆ ಎಲ್ಲ MS ಇಂದ ಮಾಡಿರೋದು, ಪ್ಯಾನಲಿಂದ ಮಾಡಿರುವಂಥ, ಇನ್ಸುಲೇಷನ್ ಕೊಟ್ಟಿರುವಂಥದ್ದು. ಸೊ ಏನೂ ಆಗೋದಿಲ್ಲ ಅಂತ ಹೇಳ್ತೀನಿ. ಆ್ಯಂಡ್ ಇವರು ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ದಾರೆ. ಬೆಂಗಳೂರಿಗೂ ಕೂಡ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ವೀಕ್ಷಕರೇ, ಎಷ್ಟೋ ಕಡೆ ಫಾರ್ಮ್ ಹೌಸ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಆ್ಯಂಡ್ ಬೆಂಗಳೂರು ನಿಮ್ಗೆ ಇದು ಬೇಕು ಅಂತಂದ್ರೆ ಸ್ಟಾಕ್ ರೆಡಿ ಇದ್ರೆ ಆಲ್ಮೋಸ್ಟ್ 1 ವಾರದ ಒಳಗಡೆ ಕೊಟ್ಬಿಡ್ತಾರೆ. ಇಲ್ಲ ನಿಮಗೆ ರೆಡಿ ಮಾಡಬೇಕು, ಸ್ಟಾಕ್ ಖಾಲಿ ಆಗಿದೆ ಅಂತಂದ್ರೆ ಒಂದು 15 to 20 ಡೇಸಲ್ಲಿ ಆಬ್ವಿಯಸ್ಲಿ ಇದು ಅವೈಲೇಬಲ್ ಇರುತ್ತೆ. ಆ್ಯಂಡ್ ಎಷ್ಟಾಗ್ಬೋದು ಬೆಂಗಳೂರಿಗೆ ಶಿಪ್ ಮಾಡೋಕ್ಕೆ ಎಷ್ಟಾಗ್ಬೋದು ಅಂದರೆ ಅರೌಂಡ್ ಖರ್ಚು ಅಂತ ತಿಳ್ಕೊಂಡ್ರೆ 30,000 to 40,000, 30,000 to 40,000 ರೂಪಾಯಿ ಆಗ್ಬೋದು. ಆ್ಯಂಡ್ ವಿತ್ ಇನ್ಸ್ಟಾಲೇಷನ್ ಎವ್ರಿಥಿಂಗ್ ಇಸ್ ಇನ್ಕ್ಲೂಡೆಡ್. ಇವರೇ ಬಂದು ಇನ್ಸ್ಟಾಲ್ ಮಾಡಿ ರೆಡಿ ಮಾಡಿ ನಿಮಗೆ ಕೊಟ್ಬಿಟ್ಟು ಹೋಗ್ತಾರೆ ವೀಕ್ಷಕರೇ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಸೊ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ವೀಕ್ಷಕರೇ. ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲ್ಲ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗನ ಬೆಳೆಸಬೇಕು. ನಮಸ್ಕಾರ.